ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಹಾರರ್ ವರ್ಲ್ಡ್. ಇದು ಒಂದು ಶಾಪಿತ ಮನೆಯ ಕಥೆಯಾಗಿದೆ. ಈ ಕಥೆ ನಡೆದದ್ದು ಮಲೆನಾಡಿನ ಒಂದು ಚಿಕ್ಕ ಹಳ್ಳಿ. ಮಲೆನಾಡು ಎಂದ ಮೇಲೆ ಕೇಳಬೇಕೆ, ಹಸಿರು, ಗಿಡ, ಮರ, ಗಾಳಿ, ಬಿರುಗಾಳಿ ಯಾವುದಕ್ಕೂ ಕೊರತೆ ಇಲ್ಲ. ಹಾಗೆಯೇ ಅಂತಹ ದಟ್ಟವಾದ ಕಾಡು ಗುಡ್ಡಗಳಲ್ಲಿ ಅದೆಷ್ಟೋ ಭಯಾನಕವಾದಂತಹ ಆತ್ಮಗಳು, ಪ್ರೇತಾತ್ಮಗಳು ಹಾಗೂ ಅತೃಪ್ತ ಆತ್ಮಗಳು, ದುಷ್ಟಶಕ್ತಿಗಳಿಗೂ ಸಹ ಕೊರತೆ ಇರುವುದಿಲ್ಲ. ಹಾಗೆ ಈಗ ನಾನು ಹೇಳುತ್ತಿರುವ ಈ ಕತೆ ಸತ್ಯವಾಗಿ ನಡೆದಂತಹ ಕಥೆಯಾಗಿದೆ. ಇದು 1991ನೇ ಇಸ್ವಿಯಲ್ಲಿ ನಡೆದಂತಹ ಸತ್ಯ ಘಟನೆ. ಇದೊಂದು ಆತ್ಮದ ಆರ್ತನಾದ. ಅರವಿಂದ್ ಈ ಕಥೆಯ ಮುಖ್ಯ ವ್ಯಕ್ತಿ. ಅರವಿಂದ್ ಎಂಬ ವ್ಯಕ್ತಿ ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದನು. ಕಳೆದ 1 ತಿಂಗಳಿಂದ ಅವನಿಗೆ ಏನೋ ಒಂದು ರೀತಿಯ ಮನಶ್ಚಿಂತೆ, ಮನಸ್ಸಿಗೆ ಶಾಂತಿ ಇಲ್ಲ. ಯಾವುದೋ ಒಂದು ರೀತಿಯ ಭಯದಿಂದ ಅವನು ಬಳಲುತ್ತಿದ್ದ. ಏಕೆಂದರೆ ಅವನಿಗೆ ಪ್ರತಿ ರಾತ್ರಿಯೂ ಒಂದು ಕನಸು ಬೀಳುತ್ತಿತ್ತು. ಆ ಕನಸು ಏನೆಂದರೆ, ಆ ಕನಸಿನಲ್ಲಿ ಅವನಿಗೆ ಒಂದು ಮನೆ ಕಾಣಿಸುತ್ತಿತ್ತು. ಮನೆ ಅಂದರೆ ಅದು ಸಹಜವಾದ ಮನೆಯಾಗಿರಲಿಲ್ಲ. ಪಾಳು ಬಿದ್ದ ಮನೆ, ಜನರೇ ಇಲ್ಲದಂತಹ ಮನೆಯಾಗಿತ್ತು. ಆದರೆ ಅದರ ಬಾಗಿಲುಗಳು ತಾವಾಗಿಯೇ ತೆಗೆದುಕೊಳ್ಳುತ್ತಿದ್ದವು, ತಾವಾಗಿಯೇ ಮುಚ್ಚುತ್ತಿದ್ದವು. ಹಾಗೂ ಅದರ ಶಬ್ದವಂತೂ ಕಿವಿಗೆ ಕೇಳಲು ಭಯಂಕರವಾಗಿರುತ್ತಿತ್ತು. ಮತ್ತು ಅಲ್ಲಿ ಒಂದು ಮಗು ಹಸಿದ ಹೊಟ್ಟೆಯಲ್ಲಿ ಅಳುತ್ತಾ ಕೊರಗುತ್ತಿತ್ತು. ಇದೆಲ್ಲವೂ ಅವನಿಗೆ ಕಾಡುತ್ತಿತ್ತು. ಒಂದು ದಿನ ಅವನ ಸ್ನೇಹಿತ ಕೇಳಿದ, ಯಾವುದೋ ಕನಸಿನ ಬಗ್ಗೆ ಹೇಳುತ್ತಿರುತ್ತೀಯಲ್ಲ, ಏನದು ಎಂದು ಅವನ ಸ್ನೇಹಿತ ಕೇಳುತ್ತಾನೆ. ಆಗ ಇವನು ತನ್ನ ಕನಸಿನ ಬಗ್ಗೆ ಹೇಳುತ್ತಾನೆ. ಅವನ ಸ್ನೇಹಿತ ಹೇಳುತ್ತಾನೆ, ಅರೆ, ನೀನು ಹೇಳುತ್ತಿರುವ ಕನಸು ಕಾಳುಮನೆ ರೀತಿ ಇದೆಯಲ್ಲ ಎಂದು ಕೇಳುತ್ತಾನೆ. ಆಗ ಅರವಿಂದ್ ಹೇಳುತ್ತಾನೆ, ಕಾಳುಮನೆ ಎಂದು ಅರವಿಂದ್ ಕೇಳಿದ. ಹೌದು, ನಮ್ಮ ಊರಿನ ಹೊರ ವಲಯದಲ್ಲಿ ಒಂದು ಪಾಳು ಬಿದ್ದ ಮನೆ ಇದೆ. ಕೆಲವರು ಹೇಳುತ್ತಾರೆ, ಅಲ್ಲಿ ಒಂದು ಮಗು ಈಗಲೂ ಸತ್ತಂತೆ ನರಳುತ್ತಿರುತ್ತದೆ. ಹಾಗೂ ಅದು ಜೀವಂತವಾಗಿಲ್ಲ, ಆದರೆ ಅದರ ಆತ್ಮವಂತೂ ಅಲ್ಲಿಯೇ ಓಡಾಡುತ್ತಾ ಸದಾ ಅಮಾವಾಸ್ಯೆಯ ದಿನವಂತೂ ಅದರ ಆರ್ತನಾದವನ್ನು ಕೇಳಲಾಗುವುದಿಲ್ಲ ಎಂದು ಹೇಳುತ್ತಾರೆ ಎಂದು ಹೇಳುತ್ತಾನೆ. ಆಗ ಅರವಿಂದನ ಮನಸ್ಸು ತಡೆಯಲಾಗಲಿಲ್ಲ. ಇದನ್ನು ಕೇಳುತ್ತಿದ್ದಂತೆಯೇ ಅವನು ಇದು ನಿಜವೋ ಸುಳ್ಳೋ ಎಂಬುದನ್ನು ತಿಳಿದುಕೊಳ್ಳಲೇಬೇಕೆಂಬ ಕುತೂಹಲ ಹೆಚ್ಚುತ್ತದೆ. ಹಾಗೆ ಕನಸಿನ ಹಿಂದಿನ ಕಾರಣವನ್ನು ಸಹ ತಿಳಿದುಕೊಳ್ಳಲೇಬೇಕೆಂಬ ಹಂಬಲದಿಂದ ಅರವಿಂದ್ ಈಗ ತಾನು ನಿರ್ಧರಿಸಿದ. ಅವನು ಅಲ್ಲಿಗೆ, ಅಂದರೆ ಮಲೆನಾಡಿನ ಪುಟ್ಟ ಹಳ್ಳಿಯಲ್ಲಿರುವ ಆ ಕಾಳು ಮನೆಗೆ ಹೋಗಲೇಬೇಕೆಂದು ಅವನು ಹೊರಟನು. ಅವನು ಹೊರಟಿದ್ದು ಒಂದು ಶುದ್ಧ ಅಮಾವಾಸ್ಯೆಯ ದಿನ. ಬೆಳಗ್ಗೆ ಅರವಿಂದ್ ತನ್ನ ಕೆಲಸಕ್ಕೆ ರಜೆ ಹಾಕಿ ರೈಲಿನಲ್ಲಿ ಆ ಊರಿಗೆ ಹೊರಟ. ರೈಲಿನಲ್ಲಿ ಅವನು ಕೇವಲ ಆ ಮನೆಯ ಬಗ್ಗೆಯೇ ಯೋಚಿಸುತ್ತಿದ್ದನು. ಅದು ಹೇಗಿರಬಹುದು, ಅಲ್ಲಿ ಏನಿರಬಹುದು, ಹೇಗೆ ಅವನ ಮನಸ್ಸು ಅದನ್ನು ಯಾವ ರೀತಿ ಎದುರಿಸುವುದು ಎಂದು ಅವನಿಗೆ ಚಿಂತೆಯಾಗಿತ್ತು. ಬರೀ ಅದೊಂದೇ ಆಲೋಚನೆಯಲ್ಲಿ ಅವನು ಮುಳುಗಿದ್ದ. ಅವನು ಆ ಜಾಗಕ್ಕೆ ತಲುಪುವ ವೇಳೆಗೆ ಸಂಜೆಯಾಗಿತ್ತು. ಆಗಲೇ ಅವನು ಕಾಳು ಮನೆ ತಲುಪಿದ್ದ. ಅವನು ಆ ಮನೆಯೊಳಗೆ ಹೆಜ್ಜೆ ಇಟ್ಟ ತಕ್ಷಣ ಅವನಿಗೆ ಏನೋ ಒಂದು ರೀತಿಯ ವಿಚಿತ್ರ ಅನುಭವ. ಅವನು ಯಾವುದೋ ಬೇರೆ ಪ್ರಪಂಚಕ್ಕೆ ಪ್ರವೇಶಿಸಿದಂತೆ ಅನ್ನಿಸುತ್ತಿತ್ತು. ತಂಪಾದ ಗಾಳಿ ಬೀಸುತ್ತಿತ್ತು. ಮನೆಯ ಗೋಡೆಯ ಮೇಲೆ ಮೂಡಿದ ಗುರುತುಗಳು ದಾರಿಯಂತೆ ಕಾಣುತ್ತಿದ್ದವು.
ಹಾಗೆಯೇ ನೋಡುತ್ತಾ ಅವನು ಮೆಲ್ಲನೆ ಮನೆಯ ಹಿಂಭಾಗಕ್ಕೆ ಬಂದನು. ಅಲ್ಲಿ ಕೆಳಗೆ ಬಿದ್ದಿದ್ದ ಒಂದು ಹಳೆಯ ಧೂಳಾದ ಹಾಸಿಗೆಯ ಮೇಲೆ ಮಗುವಿನ ಆಟಿಕೆಯೊಂದು ತಾನಾಗಿಯೇ ಚಲಿಸುತ್ತಿತ್ತು. ನೋಡೋಕೆ ಅದು ಕನಸಿನಂತೆಯೇ ಇದ್ದಿತ್ತು, ಆದರೆ ಅದು ಕನಸಲ್ಲ, ನಿಜ. ಅರವಿಂದನಿಗೆ ಮೊದಲ ಬಾರಿಗೆ ಹೆದರಿಕೆಯ ಅನುಭವವಾಯಿತು, ಆದರೆ ಅದರಿಂದ ಹೊರಬರಲು ತಡವಾಯಿತು. ಸಂಜೆಯಲ್ಲಿ ಆ ಮನೆಯೊಳಗೆ ಹೋದವನು ಮಧ್ಯರಾತ್ರಿ 12 ಗಂಟೆಯಾಯಿತು. ಇಡೀ ಮನೆಯಲ್ಲಿ ವಿಚಿತ್ರ ಘಟನೆಗಳು ನಡೆಯಲು ಶುರುವಾಯಿತು. ಇದ್ದಕ್ಕಿದ್ದಂತೆಯೇ ಗೋಡೆಗಳಿಂದ ಕೂಗುವ ಧ್ವನಿ, ತಿರುಗಿ ನೋಡಿದಾಗ ಒರಟಾದ ಒಲೆಯ ಶಬ್ದ, ಹಾಗೆಯೇ ಅರವಿಂದನ ಮುಖದಲ್ಲಿ ಬೆವರಿನ ಹನಿಗಳು ಇಳಿಯತೊಡಗಿದವು. ಆಗ ಇದ್ದಕ್ಕಿದ್ದ ಹಾಗೆ ಪಕ್ಕದಲ್ಲಿ ಒಂದು ಮಗು ಓಡಿದಂತೆ ಅವನಿಗೆ ಅನುಭವವಾಯಿತು, ಆದರೆ ಅದು ಸ್ಪಷ್ಟವಾಗಿರಲಿಲ್ಲ. ಒಂದು ರೀತಿಯ ಹಾವು ಮಾನವನ ನೆರಳಿನಂತೆ, ಅಂದರೆ ವಿಚಿತ್ರವಾಗಿ ಕಾಣುವ ನೆರಳು. ಅವನ ಮೊಬೈಲ್ ಸಿಗ್ನಲ್ ಇಲ್ಲದ ಕಾರಣ ಅದರಿಂದ ಉಪಯೋಗವಾಗಲಿಲ್ಲ. ಅವನು ಆ ನೆರಳನ್ನು ನೋಡಿ ಏನದು ಎಂದನು. ಅಷ್ಟರಲ್ಲಿ ಅವನ ಮುಂದೆ ಬಿಳಿಯ ಬಟ್ಟೆಯ ತೊಟ್ಟು ಒಬ್ಬಳು ಹೆಂಗಸು ಬಂದು ನಿಂತಿದ್ದಳು. ಅವಳ ತಲೆ ಕೂದಲು ಕೆದರಿತ್ತು. ಅವಳ ಮುಖ ಮಾತ್ರ ಸ್ಪಷ್ಟವಾಗಿ ಕಾಣುತ್ತಿರಲಿಲ್ಲ. ಅವಳ ಕೈಯಲ್ಲಿ ಒಂದು ಮಗುವಿತ್ತು. ಆ ಮಗು ಅವನ ಅಳುತ್ತಾ ಇತ್ತು. ಅದನ್ನು ನೋಡಿ ಸ್ಪಷ್ಟವಾಗಿ ಅವನಿಗೆ ಒಂದು ಅನುಭವವಾಯಿತು. ಅವನು ಅದನ್ನು ನೋಡುವಷ್ಟರಲ್ಲಿ ಅವನಿಗೆ ತನ್ನ ಕನಸು ನೆನಪಾಯಿತು. ಆಗ ಒಮ್ಮೆಲೆ ಆ ಹೆಂಗಸು ಅವನಿಗೆ ಕೂಗಿದಳು, ನೀನು ನನಗೆ ಕಾಣುವೆ ಎಂದು. ಅವಳ ಧ್ವನಿ ಕಿವಿಯಲ್ಲಿ ಕಿರುಚಿದಂತಾಯಿತು. ಆಗ ಅರವಿಂದನಿಗೆ ನೆನಪಾಯಿತು, ಈ ಮಗು ನಾನು ಕನಸಿನಲ್ಲಿ ನೋಡಿದ್ದೆ ಎಂದು. ಹಾಗಾದರೆ ಈ ಮನೆಗೂ ನನಗೂ ಏನಾದರೂ ಸಂಬಂಧ ಇದೆಯಾ ಎಂದು ಯೋಚಿಸುತ್ತಿದ್ದ. ಆಗ ಅಲ್ಲಿ ಒಂದು ಪಾತಾಳದಂತೆ ಕಾಣುತ್ತಿದ್ದ ಜಾಗದಲ್ಲಿ ರೂಮ್ ಒಂದು ಇತ್ತು. ಆ ಕೋಣೆಯ ಬೀಗ ಹಾಕಿದ್ದು. ಹಳೆಯದಾದ ಬಾಗಿಲು. ಅದನ್ನು ತೆರೆಯಲು ಮುಂದಾದ. ಬಾಗಿಲು ತೆರೆದು ಒಳಗೆ ಹೋದ. ಅಲ್ಲಿ ಹಳೆಯದೊಂದು ಡೈರಿ ಕಂಡಿತು. ಅರವಿಂದ್ ಅದನ್ನು ತೆಗೆದು ಓದಲು ಆರಂಭಿಸಿದ. ಅದರಲ್ಲಿ ಬರೆದಿತ್ತು, ನನ್ನ ಮಗುವನ್ನು ಬಲಿ ಕೊಟ್ಟು ಈ ಮನೆಯಲ್ಲಿ ಶಾಪವನ್ನು ನಿಲ್ಲಿಸುತ್ತಾರೆ ಅಂತ ನಂಬಿದ್ದೆವು. ಆದರೆ ಅವನ ಆತ್ಮ ಇಲ್ಲಿಯೇ ಉಳಿದಿದೆ. ಪ್ರತಿ ಅಮಾವಾಸ್ಯೆಗೂ ಅದು ತಾನು ಬದುಕಿರಬೇಕಾಗಿತ್ತು ಎಂದು ಅಳುತ್ತದೆ ಎಂದು ಬರೆದಿತ್ತು. ಹಾಗೆಯೇ ಅಕ್ಕಪಕ್ಕ ಅಜ್ಜಿಯರ ಫೋಟೋಗಳು ಕಂಡವು. ಆಗ ಅರವಿಂದನಿಗೆ ಶಾಕ್ ಆಯಿತು. ಏಕೆಂದರೆ ಆ ಫೋಟೋದಲ್ಲಿರುವ ಅಜ್ಜಿಯರು ಬೇರೆ ಯಾರೂ ಅಲ್ಲ, ಅವನ ಸ್ವಂತ ಅಜ್ಜಿಯಂದಿರೆ. ಅವನ ಮೂಲವೊಂದು ಆ ಹಳ್ಳಿಯಿಂದಲೇ ಬಂದದ್ದಾಗಿದೆ. ಹಾಗಾಗಿಯೇ ಅವನಿಗೆ ಈ ರೀತಿಯ ಕನಸು ಬೀಳುತ್ತಿತ್ತು. ಅರವಿಂದಿಗೆ ಈಗ ಎಲ್ಲವೂ ಸ್ಪಷ್ಟವಾಯಿತು. ಅಂದರೆ ಅವನಿಗೆ ಕಂಡ ಕನಸಿಗೂ ಈ ಮನೆಗೂ ತನಗೂ ತನ್ನ ಅಜ್ಜಿಯಂದಿರಿಗೂ ಸಂಬಂಧ ಇರುವುದು ತಿಳಿಯುತ್ತದೆ. ಆಗ ಅವನು ಮೊದಲು ನಿರ್ಧರಿಸುತ್ತಾನೆ, ಅಂದರೆ ಈ ಶಾಪ ಮುಗಿಯಬೇಕಾದರೆ ಮಗುವಿನ ಆತ್ಮಕ್ಕೆ ಶಾಂತಿ ಕೊಡುವ ಕಾರ್ಯವನ್ನು ಮಾಡಬೇಕು. ನಂತರ ಅವನು ಆ ಮಗುವಿನ ಆತ್ಮವನ್ನು ಕೈಗೆತ್ತಿಕೊಳ್ಳುತ್ತಾನೆ. ಅದನ್ನು ಸಾವಧಾನವಾಗಿ ನೋಡುತ್ತಾನೆ. ಆ ಮಗುವಿನ ಆತ್ಮವು ಮುಗ್ಧತೆಯಿಂದ ಇವನ ಕಡೆ ನೋಡುತ್ತಾ ಇರುತ್ತದೆ. ಹಸಿವಿನಿಂದ ಅಳುತ್ತಿರುತ್ತದೆ. ಆಗ ಅರವಿಂದ್ ಆ ಆತ್ಮಕ್ಕೆ ಹಾಲು ಕೊಡುತ್ತಾನೆ. ಆಗ ಆ ಆತ್ಮವು ಹಸಿವಿನಿಂದ ಬಳಲುತ್ತಿದ್ದರಿಂದ ಆ ಹಾಲನ್ನು ಕುಡಿದು ತೃಪ್ತಿಯಾಗುತ್ತದೆ. ನಂತರ ಆ ಮಗುವಿನ ಆತ್ಮ ಮಾಯವಾಗುತ್ತದೆ. ಮನೆ ಯಥಾಸ್ಥಿತಿಗೆ ಮರಳುತ್ತದೆ. ಅಷ್ಟರಲ್ಲಿ ಸೂರ್ಯೋದಯದ ಬೆಳಕು ಮನೆಯ ಮೇಲೆ ಬೀಳುತ್ತದೆ. ಮನೆ ನಿರ್ಜನವಾಗಿತ್ತು.
ಆದರೆ ಶಾಂತಿಯುತವಾದ ಮೌನ ಮನೆಯನ್ನು ಆವರಿಸಿಕೊಂಡಿತ್ತು. ಅಂದಿನಿಂದ ಅರವಿಂದನಿಗೆ ಆ ಕನಸು ಬೀಳಲಿಲ್ಲ. ಅಲ್ಲಿಗೆ ಆ ಕನಸಿನ ಅಧ್ಯಾಯ ಮುಗಿದು ಹೋಯಿತು. ಇದು ಮಲೆನಾಡಿನ ಒಂದು ನೈಜವಾದ ಘಟನೆಯಾಗಿದೆ. ಇಂತಹ ಕಥೆಗಳಿಗಾಗಿ ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡಿ.